ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕುಸ್ಮಾ ದೇವೇಂದ್ರ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹೊಸದೊಂದು ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಏನಂದರೆ ಬೆಂಡೆಕಾಯಿ ಪಲ್ಯ. ಲೋಳೆ ಇಲ್ಲದೆ ಹಾಗೆ ಹೇಗೆ ಮಾಡೋದು ಬೆಂಡೆಕಾಯಿ ಪಲ್ಯ ಅಂತ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಏನಂದರೆ ಬೆಂಡೆಕಾಯಿಯಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿಬಿಡ್ತೀನಿ. ನಾವು ಬೆಂಡೆಕಾಯಿ ತಿನ್ನೋದ್ರಿಂದ ಮೊದಲನೇದಾಗಿ ಬ್ಲಡ್ಡಲ್ಲಿರುವ ಬ್ಲಡ್ ಶುಗರ್ ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಆಮೇಲೆ ಇಮ್ಯುನಿಟಿ ಬೂಸ್ಟರ್ ಕೂಡ ಹೌದು. ಯಾರಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರಿದ್ರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ಆಲ್ರೆಡಿ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳಿಗೆ ಗರ್ಭಕೋಶದ ನರಗಳನ್ನ ಗಟ್ಟಿಯಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಇದರಲ್ಲಿ ಹೇರಳವಾಗಿ ಫೈಬರ್ ಇದೆ, ವಿಟಮಿನ್ಸ್ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ B9 ಇದೆ. ಇದನ್ನೆಲ್ಲ ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಿಯರ್ ಬೈ ಸ್ಟೋರ್ಗಳಲ್ಲಿ ಇದು ಸಿಗುತ್ತೆ. ಇದು ವೀಕ್ಲಿ 2 ಟೈಮ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಇವತ್ತು ನಾವು ಬೆಂಡೆಕಾಯಿ ಪಲ್ಯನ ಮಾಡ್ಕೊಂಡು ತಿನ್ಕೊಳ್ಳೋಣ ಬನ್ನಿ ಗೈಸ್. ನಾನು ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಉಪ್ಪು ಹಾಕಿಬಿಟ್ಟು ಯಾವಾಗಲೂ ತರಕಾರಿ ಚೆನ್ನಾಗಿ ವಾಶ್ ಮಾಡಬೇಕು. ಯಾಕಂದರೆ ಜಾಸ್ತಿ ಈ ಕ್ರಿಮಿ ಕೀಟನಾಶಕಗಳು ಸಾಯಲಿ ಅಂತ ಸ್ವಲ್ಪ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ. ಹಾಗಾಗಿ ನಾನು ಒಂದು ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ 2-3 ಸತಿ ವಾಶ್ ಮಾಡಿ ಆಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಬೆಂಡೆಕಾಯಿನ ಚೆನ್ನಾಗಿ ಅದು ಡ್ರೈ ಮಾಡಿದ್ದೀನಿ. ಆಮೇಲೆ ಈ ಥರ ಕಟ್ಟರಿಂದ ಕಟ್ ಮಾಡ್ತಾಯಿದ್ದೀನಿ ಗೈಸ್. ಇದು ಕಟ್ಟರ್ ನನಗೆ ತುಂಬ ಹೆಲ್ಪ್ ಆಗಿದೆ. ನಾನು ಹೊರಗಡೆ ಸ್ಟೋರಲ್ಲಿ ತೊಗೊಂಡಿದ್ದೀನಿ, ನಿಮ್ಗೆ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ತುಂಬ ಬೇಗ ಕಟ್ ಮಾಡುತ್ತೆ, ಆಮೇಲೆ ಟೈಮ್ನ ಸೇವ್ ಮಾಡ್ಬೋದು ಈ ಥರ ಕಟ್ಟರಿಂದ. ನೀವು ನನಗೆ ಸಹಾಯ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಟೈಮ್ ಸೇವ್ ಆಗುತ್ತೆ, ಆಮೇಲೆ ಬೇಗ ಕಟ್ಟಾಗುತ್ತೆ, ಆಮೇಲೆ ಒಂದೇ ಈಕ್ವಲ್ ಸೈಜಲ್ಲಿ ಎಲ್ಲವನ್ನೂ ಕಟ್ಟಾಗುತ್ತೆ. ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಆಗೋಲ್ಲ. ಹಾಗಾಗಿ ನಾನು ಅಡುಗೆಯಲ್ಲಿ ಕಟ್ಟಿಂಗ್ ವೆಜಿಟೇಬಲ್ಸ್ನೂ ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ನಾನು ಅದರಿಂದ ಕಟ್ ಮಾಡ್ತಾಯಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯ ಲೋಳೆ ಇಲ್ಲದೆ ಹೇಗೆ ಮಾಡೋದು ಅಂತ ನನ್ನ ಸ್ಟೈಲಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸತಿ ನೀವು ಈ ಥರ ಟ್ರೈ ಮಾಡಿ ನೋಡಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ. ನೋಡಿ, ನಾನು ಎಷ್ಟು ಡ್ರೈ ಆಗಿ ಬೆಂಡೆಕಾಯಿನ ಫುಲ್ಲು ಕಾಟನ್ ನೀರಲ್ಲಿ ಒರೆಸಿರೋದ್ರಿಂದ ಒಂದು ಚೂರು ನೀರಿಲ್ಲ ಅದರಲ್ಲಿ. ನೋಡಿ, ಆ ಥರ ಇರುತ್ತೆ ಅದು ಕಟ್ಟರು. ಅದು ಬಾಂಡಿ ಈಗ ಜಸ್ಟ್ ವಾಶ್ ಮಾಡಿದ್ದೀನಲ್ವ, ಅದು ಸ್ವಲ್ಪ ತೇವ ಒಳಗಡೆ ಇರೋದೆಲ್ಲ ಅದು ಡ್ರೈ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಏನಂತಾರೆ ಬಾಂಡಿ ಸ್ವಲ್ಪ ಬಿಸಿ ಆಗೋವರೆಗೂ ಚೂರು ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ಬೆಂಡೆಕಾಯಿನ ಬಾಂಡಿ ಒಳಗಡೆ ಹಾಕೋಣ. ತುಂಬ ಪೇಷನ್ಸ್ ಇಟ್ಕೊಂಡು ಅಡುಗೆ ಮಾಡಬೇಕು. ನಾವು ಒಂದು ಸ್ವಲ್ಪ ಗರಿ ಅಡುಗೆ ಮಾಡಿದ್ರೆ ಅದು ಅಡುಗೆ ಚೆನ್ನಾಗಾಗಲ್ಲ. ಹಾಗಾಗಿ ಪೇಷನ್ಸ್ ತುಂಬ ಮುಖ್ಯ ಅಡುಗೆ ಮಾಡಬೇಕಾದ್ರೆ. ನೋಡಿ, ನಾನು ಎಲ್ಲನ ಪ್ಲೇಟಲ್ಲಿರುವ ಬೆಂಡೆಕಾಯಿನೆಲ್ಲನ ನಾನು ಬಾಣಲೆ ಒಳಗೆ ಹಾಕಿಬಿಟ್ಟು ನೀಟಾಗಿ ಹುರಿಬೇಕು. ನೋಡಿ, ನನ್ನ ಮಗಳು ಹಾಗೆ ಕೈಯ ಅಂತ ಇದ್ಲು. ಅವಳಿಗೊಂದು ಸ್ವಲ್ಪ ಕ್ಯಾಮ್ರಾಗೆ ಫೋಕಸ್ ಮಾಡಿದ್ವಿ. ನೋಡಿ, ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಹುರಿತಾನೆ ಇರಬೇಕು, ಕೈ ಬಿಡದೆ. ಅದು ಲೋಳೆ ಹೋಗೋವರೆಗೂ ಹುರಿತಾನೇ ಇರಬೇಕು. ನಾವು ಅಂದರೆ ತುಂಬಾ ಹುರಿಯೋದಲ್ಲ, ಲೋಳೆ ನಮ್ಗೆ ತೋರಿಸ್ತೀನಿ ನೋಡಿ, ಫುಲ್ಲು ಡ್ರೈ ಆಗೋವರೆಗೂ ಅಷ್ಟು ಕೈ ಬಿಡದೆ ಹುರಿತಾನೆ ಇರಬೇಕು. ನೋಡಿ, ಹುರಿತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಏನು ಹೇಳ್ತಾರೆ ಅಂದರೆ ಹಸಿಮೆಣ್ಸಿನ್ಕಾಯಿ. ನೋಡಿ, ಒಂದು 4-5 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಲ್ಲುಪ್ಪು, ಈ ಕ್ರಿಸ್ಟಲ್ ಉಪ್ಪು ಅಂತಾರಲ್ವ ಆ ಉಪ್ಪನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡು ಬರೋಣ. ಹಾಗೆ ಕಟ್ ಮಾಡಿ ಹಾಕ್ಬೋದು, ಹಾಗೆ ಕಟ್ ಮಾಡಿ ಹಾಕಿದ್ರೆ ಬಾಯಲ್ಲಿ ಸಿಗುತ್ತಲ್ವ, ಹಾಗಾಗಿ ಈ ಥರ ಪೇಸ್ಟ್ ಮಾಡಿ ಹಾಕಿದ್ರೆ ಈ ಥರ ನೈಸಾಗಿ ಪೇಸ್ಟ್ ಮಾಡಿ ಹಾಕಿದ್ರೆ ಬಾಯಲ್ಲಿ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾನು ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕಿದ್ದೀನಿ. ಬಂದೆ ನನ್ನ ಮಗಳು. ನೋಡಿ, ನಾನು ಆ ಕಡೆ ಪೇಸ್ಟ್ ಮಾಡಿ ಬರೋವರೆಗೂ ಈ ಕಡೆ ಚೆನ್ನಾಗಿ ಹುರಿದಿದೆ. ಅದು ನೋಡಿ, ತಳ ಬಿಡ್ತಿದೆ. ನೋಡಿ, ಈ ಕಡೆ ಚೆನ್ನಾಗಿ ಹುರಿದಿದೆ ಆಲ್ಮೋಸ್ಟ್.
ಒಂದು ಮುಕ್ಕಾಲು ಭಾಗದಷ್ಟು ಹುರಿದಿದೆ, ಇನ್ನೊಂದು ಕಾಲು ಭಾಗದಷ್ಟು ಬಾಕಿ ಇದೆ, ಅದಿಷ್ಟು ಹುರಿದ್ರೆ ಆಯಿತು. ಕೈ ಬಿಡದೆ ಹುರಿತಾನೆ ಇರಬೇಕು ಬೆಂಡೆಕಾಯಿ, ಅದು ಲೋಳೆ ಎಲ್ಲ ಹೋಗಬೇಕಲ್ವ, ಹಾಗಾಗಿ ಹುರಿತಾನೆ ಇರಬೇಕು. ನೋಡಿ ಎಷ್ಟು, ನೋಡಿ ಫುಲ್ ಬಿಡಿ ಬಿಡಿ ಆಗಬೇಕದು. ಅದು ಲೋಳೆನ ಹಂಗೆ ನಾವು ಬೆಂಡೆಕಾಯಿನ ಹಂಗೆ ಮೇಲೆ ಎತ್ತಿದ್ರೆ ಲೋಳೆ ಕಾಣಿಸ್ಬಾರ್ದು ನಮಗೆ, ಅಷ್ಟು ಚೆನ್ನಾಗಿ ಬಿಡಿ ಬಿಡಿ ಆಗಬೇಕು ಬೆಂಡೆಕಾಯಿ. ಅಲ್ಲಿವರೆಗೂ ಹುರಿತಾನೆ ಇರಬೇಕು. ನೋಡಿ ಈಗ ಹುರಿದಾಯಿತು. ಒಂದು ಪ್ಲೇಟಿಗೆ ಅದನ್ನು ನಾವು ಸರ್ವ್ ಮಾಡೋಣ. ಒಂದು ಪ್ಲೇಟಿಗೆ ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಈಗ ಬೆಂಡೆಕಾಯಿನ ಒಗ್ಗರಣೆ ಮಾಡೋಣ. ಬೆಂಡೆಕಾಯಿ ಪಲ್ಯ ಒಗ್ಗರಣೆ ಮಾಡೋಣ. ಅದಕ್ಕೆ ಏನೇನು ಬೇಕು ಅಂತ ಒಂದು ಸತಿ ನೋಡ್ಕೊಂಡು ಬರೋಣ. ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಚೆನ್ನಾಗಿ ಜಜ್ಜಿದ್ದೀನಿ. ಆಮೇಲೆ ಒಂದು ಸ್ಮಾಲ್ ಈರುಳ್ಳಿ ಪೀಸಾಗಿ ಕಟ್ ಮಾಡಿದ್ದೀನಿ. ಆಮೇಲೆ ಆ ಕಡೆ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಉಪ್ಪಾಕಿ ಪೇಸ್ಟ್ ಮಾಡಿದ್ದೀನಿ. ಒಂದು ಸ್ಮಾಲ್ ಟೊಮೆಟೊ, ಅಷ್ಟು ಸಾಕು. ನೋಡಿ ಬೆಂಡೆಕಾಯಿನ ತೋರಿಸ್ತಾ ಇದ್ದೀನಿ ಯಾವ ಥರ ಹುರಿದಿದ್ದೀನಿ ಅಂತ. ಅಷ್ಟು ಬಿಡಿ ಬಿಡಿ ಆಗಿ ಬೆಂಡೆಕಾಯಿ ಆಗಿರಬೇಕು, ಲೋಳೆ ಎಲ್ಲ ಹೋಗ್ಬಿಟ್ಟು ಅಷ್ಟು ಬೆಂಡೆಕಾಯಿ ಚೆನ್ನಾಗಿ ಹುರಿದಿದೆ, ಅಷ್ಟು ಆ ರೀತಿಯಾಗಿ ಹುರಿದಿರಬೇಕು ಬೆಂಡೆಕಾಯಿನ. ಈಗ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಅದು ಆಯಿಲ್ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕಬೇಕು. ನೋಡಿ ಆಯಿಲ್ ಬಿಸಿ ಆಗಿದೆ. ಒಂದು ಸ್ವಲ್ಪ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಆಮೇಲೆ ಸ್ಮಾಲ್ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಜಜ್ಜಿಟ್ಕೊಂಡಿದ್ವಲ್ಲ ಅದು. ಈ ರೇನಿ ಸೀಸನ್ನು, ವಿಂಟರ್ ಸೀಸನ್ನಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ತಿನ್ನಬೇಕು, ಸಮ್ಮರ್ ಸೀಸನಲ್ಲಿ ಕಡಿಮೆ ಮಾಡ್ಕೊಳ್ಳಿ. ಈಗ ನಾವು ಅದೇನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ವಲ್ಲ ಆ ಪೇಸ್ಟ್ನ ಹಾಕೋಣ. ಆಮೇಲೆ ಒಂದು ಚಿಕ್ಕದಾಗಿ ಹೆಚ್ಚಿರುವ ಈರುಳ್ಳಿ, ನಾವೇನು ಈರುಳ್ಳಿ ಹಾಕಿರ್ತೀವಲ್ಲ ಅದು ಗೋಲ್ಡನ್ ಬ್ರೌನಿಶ್ ಕಲರ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ತಾನೆ ಇರಬೇಕು. ನಾವು ಉಪ್ಪು ಆಲ್ರೆಡಿ ಹಾಕಿದ್ವಲ್ಲ ಮಿಕ್ಸಿ ಮಾಡಬೇಕಾದ್ರೆ, ಹಾಗಾಗಿ ನಾನು ಉಪ್ಪು ಆ್ಯಡ್ ಮಾಡ್ತಾಯಿಲ್ಲ. ನೋಡಿ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಮನೇಲಿ ಮಾಡಿರೋ ಅರಿಶಿನ, ಅದು ಹೋಮ್ ಮೇಡ್ ಅರಿಶಿನ, ಹೋಮ್ ಮೇಡ್ ಟರ್ಮರಿಕ್ ಪೌಡರ್. ನೋಡಿ ಚೆನ್ನಾಗಿ ಕೈ ಬಿಡ್ದೇ ಬಾಡಿಸ್ತಾನೆ ಇರಬೇಕು. ಅದು ಇಲ್ಲಾಂದರೆ ನಾವು ಮೆಣಸಿನ್ಕಾಯಿ ಹಾಕಿರ್ತೀವಲ್ವ ತಳ ಹಿಡೋ ಚಾನ್ಸ್ ಇರುತ್ತೆ, ಹಾಗಾಗಿ ಮೆಣಸಿನ್ಕಾಯಿ ಘಾಟ್ ಬಂದುಬಿಡುತ್ತೆ. ಸ್ವಲ್ಪ ಬರ್ತಾ ಇತ್ತು. ನೋಡಿ ಒಂದು ಟೊಮ್ಯಾಟೊ, ಸ್ಮಾಲ್ ಒಂದು ಚಿಕ್ಕ ಟೊಮ್ಯಾಟೊ, ಅದು ಟೊಮೆಟೊ ಸ್ವಲ್ಪ ಬೇಯಬೇಕು ಚೆನ್ನಾಗಿ. ಅದು ಸಿಪ್ಪೆ ಎಲ್ಲ ಸಪ್ರೇಟು, ಸಿಪ್ಪೆ ಸಪ್ರೇಟ್ ಆಗುವಷ್ಟು ಟೊಮೆಟೊ ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದಾದಮೇಲೆ ನೋಡಿ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿದ್ದಲ್ವ, ಈಗ ಟೊಮೆಟೊ ಬೆಂದಿದೆ.
ಈಗ ಬೆಂಡೆಕಾಯಿ ಹಾಕೋದು, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಹಿಡಿಬೇಕು, ಮಸಾಲೆ, ಕೊತ್ತಂಬರಿ ಏನೇನು ಹಾಕಿದ್ದೀವಿ ಒಗ್ಗರಣೆಗೆ ಅದೆಲ್ಲ ಬೆಂಡೆಕಾಯಿಗೆ ಚೆನ್ನಾಗಿ ಹಿಡಿಬೇಕು ಮಸಾಲೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿದೆ, ಒಂದು ಚೂರು ಲೋಳೆ ಇಲ್ಲ ಅದರಲ್ಲಿ. ಟ್ರಸ್ಟ್ ಮಿ ಗಾಯ್ಸ್, ನೀವು ಈರುಳ್ಳಿ ಮಿಸ್ ಮಾಡೋ ಹಾಗಿಲ್ಲ. ಬೆಂಡೆಕಾಯಿ ಪಲ್ಯದಲ್ಲಿ ಈರುಳ್ಳಿ ಹಾಕಲೇಬೇಕು. ಸ್ವಲ್ಪ ಜನ ಬರೀ ಬೆಳ್ಳುಳ್ಳಿ ಅಷ್ಟೇ ಹಾಕಿ ಒಗ್ಗರಣೆ ಮಾಡ್ತಾರೆ. ಈರುಳ್ಳಿ ಹಾಕಿಬಿಟ್ಟು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಒಂದು ಪ್ಲೇಟಿಗೆ ಆಗಿದೆ ಬೆಂಡೆಕಾಯಿ, ಇನ್ನೇನು ಆಗೋಯ್ತು. ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಇನ್ನೇನು ಅಡುಗೆ ಮುಗೀತೆ ಅನ್ನೋದು ಬೇಕಾದರೆ ಟೇಸ್ಟ್ ನೋಡಬೇಕು ಅಂತ ಹೇಳಿದ್ನಲ್ವ, ಟೇಸ್ಟ್ ನೋಡ್ತಾಯಿದ್ದೀನಿ. ನನಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ಮತ್ತೆ ಒಂಚೂರು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿಬಿಟ್ಟು ಇನ್ನೊಂದೆರಡು ಸತಿ ಮಿಕ್ಸ್ ಕೊಡೋದು. ನೋಡಿ ಆಗೋಯ್ತು, ಎಷ್ಟು ಚೆನ್ನಾಗಾಗಿದೆ ನೋಡಿ. ಒಂದ್ಸತಿ ನೀವು ಈರುಳ್ಳಿ ಹಾಕಿಬಿಟ್ಟು ಮಾಡಿ ನೋಡಿ. ಯಾರು ಬೆಳ್ಳುಳ್ಳಿ ಅಷ್ಟೇ ಒಗ್ಗರಣೆ ಮಾಡ್ತಿದ್ರಿ. ಒನ್ಸ್ ಯು ಗೈಸ್ ಟ್ರೈ ಇನ್ ಆನಿಯನ್, ಹೆಂಗೆ ಇಟ್ಟು ಔಟ್ಕಮ್ ಹೆಂಗೆ ಬರುತ್ತೆ ಅಂತ ನನಗೊಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿರ್ತೀವಿ. ತುಂಬ ಚೆನ್ನಾಗಿರುತ್ತೆ ಗೈಸ್. ಒನ್ಸ್ ಟ್ರಸ್ಟ್ ಮೀ, ಒನ್ಸ್ ಯು ಟ್ರೈ ಇಟ್ ಆ್ಯಂಡ್ ಕಮೆಂಟ್ ಇಟ್. ನೋಡಿ ನಾನು ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಹಾನೆಸ್ಟಾಗಿ ರಿವ್ಯೂ ಕೊಡ್ತೀನಿ, ಫೇಕ್ ರಿವ್ಯೂ ಎಲ್ಲ ಇಲ್ಲ. ಚೆನ್ನಾಗಾಗಿದ್ದರೆ ಚೆನ್ನಾಗಾಗಿದ್ದೀನಿ ಅಂತೀನಿ, ಇಲ್ಲ ಅಂದರೆ ಇಲ್ಲ. ಉಪ್ಪು ಖಾರ ಅದು ಎಲ್ಲ ಸಖತ್ತಾಗಿತ್ತು, ಸೂಪರಾಗಿತ್ತು.